ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಾಳೆ RCB ಮತ್ತು ಗುಜರಾತ್ ನಡುವೆ ಪಂದ್ಯ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯಕ್ಕೂ ಮುಂಚೆ ಚಿನ್ನಸ್ವಾಮಿಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಸಿರಾಜ್ ಮತ್ತು ವಿರಾಟ್ ಕೊಹ್ಲಿ ಭೇಟಿಯಾಗಿದ್ದಾರೆ. ಭೇಟಿಯಾದ ನಂತರ ಸಿರಾಜ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಇಟ್ಕೊಳ್ಳಿ. ಹಾಗೆ RCB ಮತ್ತು ಗುಜರಾತ್ ಟೈಟನ್ಸ್ ನಡುವಿನ ಪಂದ್ಯದಲ್ಲಿ ನಮ್ಮ RCB ತಂಡ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ಇವತ್ತು ಬಂದುಬಿಟ್ಟು ನಮ್ಮ RCB ತಂಡ ಮತ್ತು ಗುಜರಾತ್ ಟೈಟನ್ಸ್ ತಂಡದ ಪ್ಲೇಯರ್ಸ್ ಪ್ರಾಕ್ಟೀಸ್ ಆದರೆ ಮಾಡ್ತಾಯಿದ್ರು. ಪ್ರಾಕ್ಟೀಸ್ ಮಾಡುವ ವೇಳೆ ವಿರಾಟ್ ಮತ್ತು ಸಿರಾಜ್ ಅವರು ಇಬ್ಬರು ಕೂಡ ಜೊತೆಯಲ್ಲಿ ಇರೋದು ಎಲ್ಲರಿಗೂ ಕಂಡು ಬಂತು ಮತ್ತು ಸ್ವಲ್ಪ ಖುಷಿಯಾಗಿ ಇದ್ದು ಕಂಡ್ರೆ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಸ್ವಲ್ಪ ಮಾತು ಕೂಡ ಆಡ್ತಾರೆ ಅಂತ ಸಿರಾಜ್ ಅವರ ಜೊತೆ ವಿರಾಟ್ ಕೊಹ್ಲಿ. ಇದೆಲ್ಲ ಆದ ಮೇಲೆ ಮೊಹಮ್ಮದ್ ಸಿರಾಜ್ ಅವರು ವಿರಾಟ್ ಕೊಹ್ಲಿಯ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾಯ್ತು ಅಂತಂದರೆ, ನಾನು ವಿರಾಟ್ ಭಯ್ಯ ಇಬ್ಬರು ಕೂಡ ಒಂದೇ ತಂಡದಲ್ಲಿ ಆಡಿದ್ದೇವೆ. RCBಗೆ ನಾನು 4-5 ವರ್ಷಗಳ ಕಾಲ RCB ತಂಡದಲ್ಲಿ ಆಡಿದ್ದೇನೆ ಮತ್ತು ನಾನು ಇಷ್ಟು ಎತ್ತರಕ್ಕೆ ಬರಲು ಕಾರಣ ಅಂದರೆ ಅದು ವಿರಾಟ್ ಕೊಹ್ಲಿ RCB ತಂಡ. ಆ ಕಾರಣದಿಂದಾಗಿ ನಾನು RCBಗೆ ಯಾವತ್ತೂ ಎದುರು ಆಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ವಿರಾಟ್ ಕೊಹ್ಲಿಯ ಎದುರು ನಾನು ಬೌಲ್ ಮಾಡುತ್ತೇನೆ ಅಂತ ಅಂದುಕೊಂಡಿರಲಿಲ್ಲ ಮತ್ತು ನನಗೆ ಇದು ಸ್ವಲ್ಪ ಕೈ ಆಗಿದೆ ಅಂತಂದು ಸಿರಾಜ್ ಅವರಾದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.